ಪುಣ್ಯಮಾಸ ಮಾಘಮಾಸ ಅಥ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ಷಷ್ಠೋಮೋಧ್ಯಾಯ. 6ನೇ ದಿನದ ಪಾರಾಯಣ. ಸುಶೀಲಳ ಚರಿತ್ರೆ. ಭೋಗಪುರವೆಂಬ ನಗರದಲ್ಲಿ ಸದಾಚಾರವಂತನೂ ದೈವಭಕ್ತನೂ ಆದ ಬ್ರಾಹ್ಮಣೋತ್ತಮನೊಬ್ಬ ವಾಸಿಸುತ್ತಿದ್ದನು. ಆತನಿಗೆ ಸುಂದರವಾದ ಮಗಳಿದ್ದಳು. ಆಕೆಯ ಹೆಸರು ಸುಶೀಲೆ. ಆಕೆಯು ಶೀಲವಂತಳೂ ಬುದ್ಧಿವಂತಳೂ ಆಗಿದ್ದಳು. ಚಿಕ್ಕಂದಿನಿಂದಲೂ ದೈವಭಕ್ತಳಾದ ಈಕೆ ಯಾವುದಾದರೂ ವ್ರತವನ್ನು ಆಚರಿಸಬೇಕೆಂಬ ಉದ್ದೇಶದಿಂದ ಪುರಾಣ ಪಠಣೆಯತ್ತ ಸದಾ ತನ್ನ ಜ್ಞಾನವನ್ನು ನೆಲೆಸಿ ಕಾಲ ಕಳೆಯುತ್ತಿದ್ದಳು. ಯೌವನದಲ್ಲಿ ಹುಣ್ಣಿಮೆಯ ಚಂದ್ರನನ್ನು ಹೋಲುವ ಮುಖ ಉಳ್ಳವಳಾಗಿದ್ದು, ಈಕೆಯ ಒಳ್ಳೆಯತನ ಮತ್ತು ಗುಣದ ಬಗ್ಗೆ ತಿಳಿದ ಮೃಗಶೃಂಗ ಆಕೆಯನ್ನು ವಿವಾಹವಾಗಬೇಕೆಂದುಕೊಂಡನು. ಒಂದು ದಿನ ಸುಶೀಲ ತನ್ನ 2 ಗೆಳತಿಯರೊಂದಿಗೆ ಕಾವೇರಿ ನದಿ ತೀರದಲ್ಲಿ ಸ್ನಾನ ಮಾಡಲು ಹೊರಟಳು. ಆ ಸಮಯಕ್ಕೆ ಪಕ್ಕದ ಕಾಡಿನಿಂದ ಆನೆಯೊಂದು ಗೀಳಿಡುತ್ತಾ ಸ್ನಾನ ಮಾಡುವ ಉದ್ದೇಶದಿಂದ ಬರುತ್ತಿದ್ದ ಆ 3 ಕನ್ಯೆಯರ ಬಳಿ ಧಾವಿಸಿ ಬಂದಿತು. ಆ ಅನಿರೀಕ್ಷಿತ ದಾಳಿಯಿಂದ ಹೆದರಿದ ಕನ್ಯೆಯರು ಓಡತೊಡಗಿದರು. ಹಾದಿ ಮಧ್ಯದಲ್ಲಿ ಹಳ್ಳವೊಂದರಲ್ಲಿ ಬಿದ್ದು ಆ 3 ಪ್ರಾಣ ಬಿಟ್ಟರು. ಈ ವಿಷಯ ಅವರ ತಂದೆ ತಾಯಿಗೆ ತಿಳಿದು ನೋಡಲು ಬರುವ ಹೊತ್ತಿಗೆ 3 ಮೃತರಾಗಿದ್ದರು. ಈ ಸುದ್ದಿ ಮೃಗಶೃಂಗನಿಗೂ ತಿಳಿಯಿತು. ಆತನು ಈ 3 ಮೃತದೇಹವನ್ನು ನೋಡಲು ಬಂದನು. ಎಲ್ಲಿಲ್ಲದ ದುಃಖ ಉಂಟಾಯಿತು. ಅವರನ್ನು ಹೇಗಾದರೂ ಬದುಕಿಸಬೇಕೆಂಬ ಸಂಕಲ್ಪ ಮಾಡಿ ಅವರ ತಂದೆ ತಾಯಿಗಳಿಗೆ ಈ ಕನ್ಯೆಯ ಮೃತದೇಹವನ್ನು ಕಾಯುತ್ತಿರುವಂತೆ ಹೇಳಿ ತಾನು ಸಮೀಪದಲ್ಲಿರುವ ಕಾವೇರಿ ನದಿಯಲ್ಲಿ ಮುಳುಗಿ ಧ್ಯಾನಿಸತೊಡಗಿದನು. ಅಷ್ಟರಲ್ಲಿ ಇಡೀ ಅರಣ್ಯವೆಲ್ಲ ಗೀಳಿರುತ್ತಿದ್ದ ಆನೆ ನೀರಿನಲ್ಲಿ ಇಳಿದು ತಪಸ್ಸು ಮಾಡುತ್ತಿದ್ದ ಮೃಗಶೃಂಗನ ಬಳಿಗೆ ಬಂದಿತು. ಆದರೂ ಮೃಗಶೃಂಗನು ವಿಚಲಿತನಾಗದೆ ನಿರ್ಭಯವಾಗಿ ಧ್ಯಾನ ಮಾಡುತ್ತಲೇ ಇದ್ದನು. ಆನೆಯು ಕೂಡ ಮೃಗಶೃಂಗನನ್ನು ಎದುರಿಗೆ ನಿಂತು ತದೇಕ ಚಿತ್ತದಿಂದ ನೋಡತೊಡಗಿತು. ಹಾಗೆಯೇ ಸ್ವಲ್ಪ ಹೊತ್ತು ನಿಂತು ತಟ್ಟನೆ ತನ್ನ ಸೊಂಡಿಲಿನಿಂದ ಮೃಗಶೃಂಗನನ್ನು ತನ್ನ ಬೆನ್ನ ಮೇಲೆ ಹೊತ್ತಿಸಿಕೊಂಡಿತು. ಆದರೂ ಆ ಬ್ರಾಹ್ಮಣ ಕುಮಾರನು ಹೆದರಲಿಲ್ಲ. ಇವೆಲ್ಲವೂ ಶುಭಸೂಚಕವೆಂದು ಭಾವಿಸಿ ನೀರನ್ನು ಮಂತ್ರಿಸಿ ಆನೆಯ ಮೇಲೆ ಪ್ರೋಕ್ಷಿಸಿದನು. 2 ಕೈಗಳಿಂದ ಅದರ ಮೈ ತಡವಿದ ತಕ್ಷಣವೇ ಆ ಆನೆ ತನ್ನ ರೂಪವನ್ನು ಬಿಟ್ಟು ಒಂದು ದೇವತಾ ರೂಪದಲ್ಲಿ ನಿಂತಿತು. ತನಗೆ ಶಾಪ ವಿಮೋಚನೆ ಉಂಟು ಮಾಡಿದ ಮೃಗಶೃಂಗನಿಗೆ ನಮಸ್ಕರಿಸಿ ದೇವಲೋಕಕ್ಕೆ ತೆರಳಿತು. ಕೇಳಿದೆಯಾ ದಿಲೀಪ ಮಹಾರಾಜ, ಮಾಘ ಮಾಸದ ನದಿ ಸ್ನಾನದ ಫಲದಿಂದಲೇ ಆನೆಗೆ ಶಾಪ ವಿಮೋಚನೆಯಾಗಿ ಹೇಗೆ ನಿಜ ಸ್ವರೂಪ ಬಂದಿತೋ ಉಳಿದ ವೃತ್ತಾಂತವನ್ನು ಶ್ರದ್ಧೆಯಿಂದ ಕೇಳು. ಇತಿ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ಷಷ್ಠಮೋಧ್ಯಾಯ. ಅಥ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ಸಪ್ತಮೋಧ್ಯಾಯ. 7ನೇ ದಿನದ ಪಾರಾಯಣ. ಮೃಗಶೃಂಗನು ಯಮನನ್ನು ಕುರಿತು ತಪವನ್ನು ಆಚರಿಸಿದ್ದು. ಈ ರೀತಿಯಾಗಿ ಆನೆಗೆ ಶಾಪ ವಿಮೋಚನೆಯಾದ ನಂತರ ಮತ್ತೆ ಮೃಗಶೃಂಗನು ಕಾವೇರಿ ನದಿಯಲ್ಲಿ ಇಳಿದು ಅಕಾಲ ಮೃತ್ಯು ದವಡೆಗೆ ಸಿಲುಕಿದ ಆ 3 ಕನ್ಯೆಯರನ್ನು ಬದುಕಿಸುವ ಸಲುವಾಗಿ ಯಮಧರ್ಮರಾಜನನ್ನು ಕುರಿತು ತಪಸ್ಸು ಮಾಡಲಾರಂಭಿಸಿದನು. ನಿರ್ಮಲ ಮನಸ್ಸಿನಿಂದ ತದೇಕ ದೀಕ್ಷೆಯಿಂದ ಯಮನನ್ನು ಧ್ಯಾನಿಸಿದ್ದಾಗ ಮೃಗಶೃಂಗನ ಕೋರಿಕೆಯ ದೀಕ್ಷೆಗೆ ಯಮನು ಸಂತಸಗೊಂಡು ಪ್ರತ್ಯಕ್ಷವಾಗಿ, ಮೃಗಶೃಂಗ, ನಿನ್ನ ಕಠೋರ ತಪಸ್ಸನ್ನು ಪರೋಪಕಾರ ಪರಾಯಣತೆಯನ್ನು ನಾನು ಮೆಚ್ಚಿದ್ದೇನೆ. ಇಂತಹ ಕಠೋರ ದೀಕ್ಷೆಯಿಂದ ನನ್ನನ್ನು ಕುರಿತು ಯಾರು ತಪಸ್ಸು ಮಾಡಲಾರರು. ನಿನಗೇನು ಬೇಕು ಕೋರಿಕೋ, ನಿನ್ನ ಅಭೀಷ್ಟವನ್ನು ನೆರವೇರಿಸುವೆ ಎಂದು ಹೇಳಿದನು. ಆ ಮಾತನ್ನು ಕೇಳಿದ ಮೃಗಶೃಂಗನು ಕಣ್ತೆರೆದು ನೋಡಿದಾಗ ಯಮನು ತನ್ನ ಎದುರೇ ನಿಂತಿದ್ದನು. ತಕ್ಷಣ ಕೈಗಳನ್ನು ಜೋಡಿಸಿ, ಮಹಾನುಭಾವ, ಎಂತಹ ತಪಸ್ವಿಗಳಿಗೂ ದರ್ಶನ ಕೊಡದ ನೀನು ನನ್ನಂತಹ ಸಾಮಾನ್ಯನಿಗೆ ಸಾಕ್ಷಾತ್ಕಾರಗೊಂಡಿದ್ದು ನನ್ನ ಪೂರ್ವಜನ್ಮದ ಸುಕೃತವಲ್ಲದೆ ಬೇರೇನೂ ಅಲ್ಲ. ಅಕಾಲ ಮರಣಕ್ಕೆ ತುತ್ತಾದ ಆ 3 ಕನ್ಯೆಯರಿಗೆ ಪುನರ್ಜನ್ಮ ನೀಡಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ಎಂದು ಪ್ರಾರ್ಥಿಸಿದನು. ಮೃಗಶೃಂಗನ ಪರೋಪಕಾರ ಬುದ್ಧಿಗೆ, ದಯಾರ್ಧ ಹೃದಯಕ್ಕೆ ಯಮನು ಸಂತಸಗೊಂಡು ಆತನ ಅಪೇಕ್ಷೆಯಂತೆ ಆ ಕನ್ಯೆಯರಿಗೆ ಪ್ರಾಣದಾನ ಮಾಡಲು ಸಂಕಲ್ಪಿಸಿ, ಮೃಗಶೃಂಗ, ನಿನ್ನ ಭಕ್ತಿಗೆ ಮೆಚ್ಚಿದೆನು. ನಿನ್ನ ಪರೋಪಕಾರ ಬುದ್ಧಿ ನನ್ನನ್ನು ಮೂಕನನ್ನಾಗಿ ಮಾಡಿಸಿದೆ. ನಿನಗೆ ಜಯವಾಗಲಿ ಎಂದು ಹರಸಿದಾಗ, ಮಹಾಪುರುಷ, ನಿನ್ನನ್ನು ಒಲಿಸಿ ಸಂತೋಷಪಡಿಸುವುದು ಸಾಮಾನ್ಯವಾದುದಲ್ಲ. ನಿನ್ನನ್ನು ಸ್ತುತಿಸಿದವರಿಗೆ, ನಿನ್ನ ಸ್ತೋತ್ರವನ್ನು ಕೇಳಿದವರಿಗೆ ದುರ್ಗುಣಗಳು ಉಂಟಾಗುವುದಿಲ್ಲ.
ಅಂಥವರಿಗೆ ಎಲ್ಲ ವಿಧದಲ್ಲೂ ಶುಭವಾಗುವಂತೆ ಅನುಗ್ರಹಿಸು ಎಂದು ಪ್ರಾರ್ಥಿಸಿದಾಗ, ಹಾಗೇ ಆಗಲಿ, ನಿನ್ನ ಕೋರಿಕೆ ಸಫಲವಾಗಲಿ ಎಂದು ಹರಸಿ ಯಮಧರ್ಮರಾಯನು ಅಂತರ್ಧಾನನಾದನು. ಇದಿ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ಸಪ್ತಮೋಧ್ಯಾಯ. ಅಥ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ಅಷ್ಟಮೋಧ್ಯಾಯ. 8ನೇ ದಿನದ ಪಾರಾಯಣ. ಪುಷ್ಕರನ ವೃತ್ತಾಂತ. ಈ ರೀತಿಯಾಗಿ ಆ ಮೂವರು ಯುವತಿಯರು ಪುನರ್ಜೀವಿಗಳಾದ ವೃತ್ತಾಂತವನ್ನು ದಿಲೀಪನಿಗೆ ವಿವರಿಸಿದಾಗ, ದಿಲೀಪ ಮಹಾರಾಜನು ಶ್ರದ್ಧೆಯಿಂದ ಕೇಳಿದ ನಂತರ ತನಗೆ ಉಂಟಾದ ಸಂಶಯವನ್ನು ಗುರುಗಳಾದ ವಸಿಷ್ಠರಲ್ಲಿ ಹೀಗೆ ಕೇಳಿದನು. ಪೂಜ್ಯರಾದ ಗುರುಗಳೇ, ಈ ಭೂಲೋಕದಿಂದ ಯಮಲೋಕಕ್ಕೆ ಇರುವ ದೂರವೆಷ್ಟು? ಸತ್ತು ಹೋದ ಈ ಮೂವರು ಪ್ರಾಣ ಎಷ್ಟು ಕಾಲದಲ್ಲಿ ಅಲ್ಲಿಗೆ ಹೋಗಿ ಬಂದಿತು ಎಂದು ಪ್ರಶ್ನಿಸಿದನು. ಅದಕ್ಕೆ ವಸಿಷ್ಠರು, ಮಹಾರಾಜ, ಎಲ್ಲರೂ ತಿಳಿದುಕೊಳ್ಳಬೇಕಾದ ಪ್ರಶ್ನೆಯನ್ನೇ ಕೇಳಿರುವೆ. ಭಕ್ತಿ ಮಾರ್ಗಕ್ಕೆ ಮಿಗಿಲಾದದ್ದು ಮತ್ತೊಂದಿಲ್ಲ. ಮರಣಿಸಿದ ಮೂವರು ಕನ್ಯೆಯರು ಪುಣ್ಯವತಿಯರು. ಅವರು ಒಮ್ಮೆ ಮಾಘಮಾಸದಲ್ಲಿ ಸ್ನಾನವನ್ನು ಆಚರಿಸಿದ್ದರಿಂದ ಉಂಟಾದ ಪುಣ್ಯ ಫಲದಿಂದ ಮತ್ತೆ ಪುನರ್ಜೀವಿಗಳಾದರು. ಇದಕ್ಕೊಂದು ಉದಾಹರಣೆಯನ್ನು ವಿವರಿಸುತ್ತೇನೆ. ಒಂದು ಕಾಲದಲ್ಲಿ ಪುಷ್ಕರನೆಂಬ ಬ್ರಾಹ್ಮಣನು ಈ ಯುವತಿಯರಂತೆ ಯಮಕಿಂಕರರಿರುವ ಪರಲೋಕಕ್ಕೆ ಹೋಗಿ ಮತ್ತೆ ಭೂಲೋಕಕ್ಕೆ ಮರಳಿದನು. ಆ ವೃತ್ತಾಂತವನ್ನು ಬಹಳ ವಿಚಿತ್ರವಾದದ್ದು. ಪುಷ್ಕರನು ಜ್ಞಾನವಂತ, ಸಕಲ ಜೀವರಾಶಿಗಳಲ್ಲಿಯೂ ದಯೆ ಉಳ್ಳವನು, ಪರೋಪಕಾರ ಮಾಡುವುದನ್ನೇ ತನ್ನ ಮುಖ್ಯ ಗುರಿಯನ್ನಾಗಿ ಉಳ್ಳವನಾಗಿದ್ದನು. ಆತನು ಪ್ರತಿ ಮಾಘ ಮಾಸದಲ್ಲಿಯೂ ನಿಷ್ಠೆಯಿಂದ ಸ್ನಾನ, ಜಪತಪಾದಿ ಪುಣ್ಯ ಕಾರ್ಯಗಳನ್ನು ಬಿಡದೆ ಮಾಡುವ ದೀಕ್ಷಾಬದ್ಧನಾಗಿದ್ದನು. ಸದಾ ಭಗವಂತನ ನಾಮ ಸಂಕೀರ್ತೆಗಳನ್ನು ಹಾಡುತ್ತಾ ಕೊಂಡಾಡುತ್ತಾ ಜೀವನ ಸಾಗಿಸುತ್ತಿದ್ದ ಪರಮಭಕ್ತನು. ಒಂದು ದಿನ ಯಮನು ಪುಷ್ಕರನ ಪ್ರಾಣವನ್ನು ತೆಗೆದುಕೊಂಡು ಬರುವಂತೆ ತನ್ನ ಕಿಂಕರರಿಗೆ ಆಜ್ಞಾಪಿಸಿದನು. ಯಮಕಿಂಕರರು ಕೂಡಲೇ ಹೋಗಿ ಆ ವಿಪ್ರೋತ್ತಮನ ಪ್ರಾಣವನ್ನು ಕೊಂಡೊಯ್ದು ಯಮನ ಮುಂದೆ ನಿಲ್ಲಿಸಿದರು. ಆ ಸಮಯದಲ್ಲಿ ಯಮನು ಚಿತ್ರಗುಪ್ತನೊಂದಿಗೆ ದೀರ್ಘಾಲೋಚನೆಯಲ್ಲಿ ನಿಮಗ್ನನಾಗಿದ್ದನು. ಯಮಕಿಂಕರರು ಕರೆತಂದ ಪುಷ್ಕರನ ಕಡೆಗೆ ನೋಡಿದಾಗ ಪುಷ್ಕರನು ಬ್ರಹ್ಮ ತೇಜಸ್ಸಿನಿಂದ ಕಂಗೊಳಿಸುತ್ತಿದ್ದನು. ಯಮಧರ್ಮರಾಜನಿಗೆ ಎಂಥದ್ದೋ ಭಯ ಆವರಿಸಿ ದಿಗ್ಭ್ರಮೆಯುಂಟಾಯಿತು. ತಕ್ಷಣ ಪುಷ್ಕರನನ್ನು ತನ್ನ ಪಕ್ಕದಲ್ಲಿದ್ದ ಆಸನದ ಮೇಲೆ ಕುಳಿತುಕೊಳ್ಳುವಂತೆ ಆಹ್ವಾನಿಸಿದನು. ಯಮನು ತನ್ನ ಕಿಂಕರರ ಕಡೆ ಕೋಪದೊಂದಿಗೆ ನೋಡಿ, ಎಲೈ ಕಿಂಕರರೇ, ಪುಷ್ಕರನೆಂಬ ಹೆಸರುಳ್ಳವನು ಆ ಗ್ರಾಮದಲ್ಲಿಯೇ ಮತ್ತೊಬ್ಬನಿರುವನು. ಅವನನ್ನು ಕರೆದುಕೊಂಡು ಬರದೆ ಈ ಉತ್ತಮನನ್ನು ಕರೆತಂದಿರುವಿರಲ್ಲ ಎಂದು ಗದರಿಸಿದಾಗ ಆ ಕಿಂಕರರು ಗಡಗಡನೆ ನಡುಗಿ ಹೋದರು. ಯಮಧರ್ಮರಾಯನು ಪುಷ್ಕರನ ಕಡೆಗೆ ನೋಡಿ ನಮಸ್ಕರಿಸಿ ಆತನಲ್ಲಿ ಕ್ಷಮೆಯಾಚಿಸಿ ಭೂಲೋಕಕ್ಕೆ ತೆರಳುವಂತೆ ಹೇಳಿದನು. ನಡೆದ ತಪ್ಪಿಗೆ ಪುಷ್ಕರನು ಕೂಡ ಆತಂಕವನ್ನು ವ್ಯಕ್ತಪಡಿಸಿ, ಸರಿ, ಹೇಗೋ ಬಂದಿದ್ದೇನೆ, ಈ ಯಮಲೋಕವನ್ನೂ ಕೂಡ ನೋಡಿ ಹೋಗುತ್ತೇನೆ ಎಂದಾಗ ಯಮನು ತನ್ನ ಲೋಕವನ್ನು ನೋಡುವುದಕ್ಕೆ ಪುಷ್ಕರನಿಗೆ ಅನುಮತಿಸಿದನು. ಪುಷ್ಕರನು ಒಂದೊಂದು ದಿಕ್ಕಿಗೂ ಹೋಗಿ ಜೀವಿಗಳು ಅವರವರ ಪಡೆದುಕೊಂಡ ಪಾಪಗಳಿಗೆ ಅನುಗುಣವಾಗಿ ಅನೇಕ ವಿಧದ ಶಿಕ್ಷೆಗಳನ್ನು ಅನುಭವಿಸುತ್ತಿರುವುದನ್ನು ಕಣ್ಣಾರೆ ಕಂಡನು. ಆತ ಹೆದರಿ ಕಂಗಾಲಾಗಿ ತನ್ನ ಭಯ ಹೋಗಲಾಡಿಸುವುದಕ್ಕಾಗಿ ಜೋರಾಗಿ ಹರಿನಾಮ ಸ್ಮರಣೆ ಮಾಡತೊಡಗಿದನು. ಹರಿನಾಮ ಸ್ಮರಣೆಯನ್ನು ಕೇಳಿದ ಪಾಪ ಜೀವಿಗಳು ತಮ್ಮ ತಮ್ಮ ಪಾಪಗಳನ್ನು ಕಳೆದುಕೊಳ್ಳತೊಡಗಿದರು. ಅವರ ಶಿಕ್ಷೆಗಳನ್ನು ತಡೆಹಿಡಿಯಲಾಯಿತು. ಯಮಲೋಕವನ್ನೆಲ್ಲ ನೋಡಿದ ನಂತರ ಪುಷ್ಕರನು ಮತ್ತೆ ಭೂಲೋಕಕ್ಕೆ ಬಂದನು. ಪಾಪಿಗಳು ಅನುಭವಿಸುತ್ತಿದ್ದ ನರಕಯಾತನೆಯನ್ನು ನೋಡಿ ಬಂದ ಪುಷ್ಕರನು ಮತ್ತಷ್ಟು ಪ್ರಜ್ಞಾನದಿಂದ ದೇವರನ್ನು ಸ್ಮರಿಸತೊಡಗಿದನು. ಈ ಪ್ರಕಾರವಾಗಿ ಕೆಲವು ಮಂದಿ ಪುಣ್ಯಾತ್ಮರು ಯಮಲೋಕ ದರ್ಶನವನ್ನು ಮಾಡಿ ಬಂದವರೂ ಇದ್ದಾರೆ. ಇದು ಸತ್ಯ. ತ್ರೇತಾಯುಗದಲ್ಲಿ ಶ್ರೀರಾಮನು ಅಯೋಧ್ಯೆಯನ್ನು ಆಳುತ್ತಿದ್ದ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣನ ಪುತ್ರನು ಮರಣಿಸಿದನು. ಆ ವಿಷಯ ಕೇಳಿದ ರಾಮಚಂದ್ರನು ಯಮನನ್ನು ಪ್ರಾರ್ಥಿಸಿದಾಗ ಯಮನು ಆ ಬಾಲಕನನ್ನು ಮತ್ತೆ ಬದುಕಿಸಿದನು. ಹಾಗೆಯೇ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ತನಗೆ ವಿದ್ಯೆ ಕಲಿಸಿದ ಗುರುಗಳ ಮಗನು ಮರಣಿಸಿದಾಗ ತನ್ನ ಮಹಿಮೆಯಿಂದ ಮತ್ತೆ ಬದುಕಿಸಿದನು. ಇತಿ ಶ್ರೀ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ಅಷ್ಟಮೋಧ್ಯಾಯ.